ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಆಗಿದೆ. ಗಿಲ್ಲಿ ಕಪ್ ಕೂಡ ಗೆದ್ದಿದ್ದಾರೆ. ರಕ್ಷಿತಾ ಅವರು ಫಸ್ಟ್ ರನ್ನರ್ ಅಪ್ ಆದ್ರೆ ಅಶ್ವಿನಿ ಗೌಡ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಮೂಡಿ ಬಂದಿದ್ದಾರೆ. ಹೀಗಿರೋವಾಗ್ಲೇನೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಹಿಂದಿನ ದಿನ ದೀಪಿಕಾ ದಾಸ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೋರಿಯನ್ನ ಹಾಕೊಂಡಿದ್ರು. ಈ ಸ್ಟೋರಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಷ್ಟಕ್ಕೂ ಅವ್ರು ಏನ್ ಹಾಕಿದ್ರು ಸ್ಟೋರಿಯಲ್ಲಿ ಅಂತ ಹೇಳಿ ನೋಡೋದಾದ್ರೆ, ಬಿಗ್ ಬಾಸ್ ನ ಕ್ರೇಜ್ ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಆದ್ರೆ ಬಿಗ್ ಬಾಸ್ ಅನ್ನ ಕೆಲವರು ವೈಯಕ್ತಿಕ ಲಾಭ, ರಾಜಕೀಯ ಲಾಭಕ್ಕಾಗಿ ಬಳಸೋದನ್ನ ನೋಡಿದ್ರೆ ನಿರಾಸೆ ಕೂಡ ಆಗುತ್ತೆ. ಎಲ್ಲರೂ ಕೂಡ ಪ್ರಾಮಾಣಿಕರಾಗಿರಿ, ಅರ್ಹ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ದೀಪಿಕಾ ದಾಸ್ ಅವರು ಒಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕೊಂಡಿದ್ರು. ಈ ಒಂದು ಸ್ಟೋರಿ ಹಾಕಿದ ಬೆನ್ನಲ್ಲಿ ಈಗ ಗ್ರ್ಯಾಂಡ್ ಫಿನಾಲೆ ನಡೆದಿದೆ, ಗಿಲ್ಲಿ ಕಪ್ ಗೆದ್ದಾಗಿದೆ. ಇದೀಗ ಮತ್ತೆ ದೀಪಿಕಾ ದಾಸ್ ಅವರು ಸ್ಟೋರಿಯೊಂದನ್ನ ಪೋಸ್ಟ್ ಮಾಡಿದ್ದು, ಇದರಲ್ಲಿ ಗಿಲ್ಲಿ ನಟನಿಗೆ ವಿಶ್ ಮಾಡಿದ್ದಾರೆ. ಕಪ್ ಗೆದ್ದಿರೋದಕ್ಕೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ದಾರೆ. ಸದ್ಯ ಈ ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಈ ಹಿಂದಿನ ಸ್ಟೋರಿ ಹಾಕಿದಾಗ ಈ ಸ್ಟೋರಿಯನ್ನ ಹಾಕಿದ್ ಯಾರಿಗೋಸ್ಕರ, ಯಾರನ್ನ ಗಮನದಲ್ಲಿ ಇಟ್ಕೊಂಡು ದೀಪಿಕಾ ದಾಸ್ ಅವರು ಈ ರೀತಿ ಬರೆದಿದ್ದಾರೆ ಅಂತ ಜನ ಮಾತನಾಡ್ಕೊಂಡಿದ್ರು. ಆದ್ರೆ ಈಗ ದೀಪಿಕಾ ದಾಸ್ ಅವರು ಗಿಲ್ಲಿ ನಟನಿಗೆ ವಿಶ್ ಮಾಡಿದ್ದು ಸದ್ಯ ಈ ಸ್ಟೋರಿ ಕೂಡ ವೈರಲ್ ಆಗ್ತಾ ಇದೆ.